ಮಂಗಳೂರಿನಲ್ಲಿ ನಡೀತಾ ಇರುವಂತಹ ಹತ್ಯೆಗಳು ಧರ್ಮಾಧಾರಿತ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ವಿರುದ್ಧ ಗರಂ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬಿಜೆಪಿ ಧರ್ಮ ಜಾತಿ ಅಂತ ಒಡೆಯೋಕೆ ಹೋಗ್ತಾ ಇದೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿ ಧರ್ಮ ಜಾತಿ ಹೆಸರಲ್ಲಿ ಒಡೆಯೋ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಒಟ್ಟುಗೂಡಿಸುವ ಕೆಲಸ ಮಾಡ್ತಾ ಇದೆ. ಬಿಜೆಪಿ ಅವರು ಕತ್ತರಿ ಇದ್ದಂಗೆ ಒಡಿತಾರೆ, ಬಟ್ ನಾವು ಸೂಜಿ ಇದ್ದಂತೆ ಜೋಡಿಸ್ತೀವಿ, ನಾವು ಹೊಲಿಯೋ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿ ಮಾತನಾಡಿದ್ದಾರೆ. ಧರ್ಮಾಧಾರಿತವಾಗಿ ಹತ್ಯೆಗಳಾಗ್ತಾ ಇದ್ದಾವೆ ಅನ್ನುವಂಥ ಬಿಜೆಪಿಗರ ಟೀಕೆ, ವಿರೋಧ ಅಥವಾ ಆಕ್ರೋಶಕ್ಕೆ ಸಂಬಂಧಪಟ್ಟಂತೆ ಅವರ ಆರೋಪ ಏನು ಮಾಡ್ತಾ ಇದ್ದಾರೆ ಅದೆಲ್ಲದಕ್ಕೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಒಡೆಯೋ ಪ್ರಯತ್ನ ಮಾಡ್ತಾರೆ, ಅವರು ಕತ್ತರಿ ಇದ್ದಂಗೆ, ನಾವು ಕಾಂಗ್ರೆಸ್ಸಿಗರು ಏನಿದ್ದೀವಿ ಸೂಜಿ ಇದ್ದಂಗೆ ನಾವು ಜೋಡಿಸೋ ಪ್ರಯತ್ನ ಮಾಡ್ತಾನೆ ಇದ್ದೀವಿ ಅಂತ. ಬರೀ ಧರ್ಮದ ಮೇಲೆ ಹಿಂದೂಗಳು ಮಾತ್ರ ಮುಂದು, ನಮ್ದು ಹಂಗಿಲ್ಲ. ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ಪರಿಷ್ಯಾತಿ, ಪರಿಷತ್ ನಾವೆಲ್ಲ ಒಂದು ಅಂತ. ಅವ್ರು ಹಿಂದೂಗಳನ್ನ ಮುಂದು, ನಾವೆಲ್ಲ ಒಂದು ಅಂತ. ಇಷ್ಟೇ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ. ಅವರು ಸಮಾಜನ ಒಡೆಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊತ್ತು ನಾವು ಕಾಂಗ್ರೆಸ್ನ ಒಟ್ಟುಗೂಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ಇದಕ್ಕೆ ಹೋಗಿದ್ದೆ, ಭದ್ರಾವತಿಗೆ. ಎಲ್ಲ ನಿಮ್ಮ ಕಡೆ ನೆಂಟರುಗಳೆಲ್ಲ ಅಲ್ಲಿದ್ದಾರೆ. ಅಲ್ಲಿ VSL ಫ್ಯಾಕ್ಟ್ರಿಗೆ ಅದ್ಯಾವುದೋ ಮುಂಚೆದ್ದು ಗಲಾಟೆ ಇತ್ತು, ಹೋಗಿದ್ದೆ. ಈ ಫ್ಯಾಕ್ಟ್ರಿಯಿಂದ 2 ತಯಾರಾಯ್ತದೆ ಅಂದೆ. ಏನಪ್ಪ ಅಂತಂದರೆ ಸೂಜಿ ಕಬ್ಬಣ ತಯಾರು ಮಾಡ್ತಾರೆ, ಸೂಜಿನೂ ತಯಾರಾಯ್ತದೆ, ಕತ್ತಿನೂ ತಯಾರು ಮಾಡ್ತದೆ ಅಂತ. ಸೂಜಿ ಒಲಿದದೆ, ಕತ್ರಿ ಕಟ್ ಮಾಡ್ತದೆ ಅಂತ. ಹಂಗೆ BJಪಿಯವರೆಲ್ಲ ಕತ್ರಿ ಕಟ್ ಮಾಡೋರು, ನಾವಿಬ್ಬರು ಒಲಿಯೋರು ಅಂತ ಅಲ್ಲಿ ಹೇಳ್ಬಿಟ್ಟು ನಾನು ಬಂದೆ. ಬರೀ ಧರ್ಮದ ಮೇಲೆ ಹಿಂದೂಗಳು ಮಾತ್ರ ಮುಂದು, ನಮ್ದು ಹಂಗಿಲ್ಲ. ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ಪರಿಷ್ಯಾತಿ, ಪರಿಷತ್ ನಾವೆಲ್ಲ ಒಂದು ಅಂತ. ಅವ್ರು ಹಿಂದೂಗಳನ್ನ ಮುಂದು, ನಾವೆಲ್ಲ ಒಂದು ಅಂತ. ಇಷ್ಟೇ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ. ಅವರು ಸಮಾಜನ ಒಡೆಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊತ್ತು ನಾವು ಕಾಂಗ್ರೆಸ್ನ ಒಟ್ಟುಗೂಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ಇದಕ್ಕೆ ಹೋಗಿದ್ದೆ, ಭದ್ರಾವತಿಗೆ. ಎಲ್ಲ ನಿಮ್ಮ ಕಡೆ ನೆಂಟರುಗಳೆಲ್ಲ ಅಲ್ಲಿದ್ದಾರೆ. ಅಲ್ಲಿ VSL ಫ್ಯಾಕ್ಟ್ರಿಗೆ ಅದ್ಯಾವುದೋ ಮುಂಚೆದ್ದು ಗಲಾಟೆ ಇತ್ತು, ಹೋಗಿದ್ದೆ. ಈ ಫ್ಯಾಕ್ಟ್ರಿಯಿಂದ 2 ತಯಾರಾಯ್ತದೆ ಅಂದೆ. ಏನಪ್ಪ ಅಂತಂದ್ರೆ ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ಪ್ರತಿಕ್ರಿಯೆ. ಅಂದ್ರೆ ಮಂಗಳೂರಿನಲ್ಲಿ ಧರ್ಮಾಧಾರಿತವಾಗಿ ಹತ್ಯೆಗಳಾಗ್ತಾ ಇದ್ದಾವೆ ಅಂತ ಬಿಜೆಪಿಗರು ಏನೀಗಾಗಲೇ ಆರೋಪ ಮಾಡ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಬರೀ ಹಿಂದೂ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಬಟ್ ನಾವು ಹಂಗಲ್ಲ. ಹಿಂದೂ, ಮುಸ್ಲಿಂ, ಜೈನ ಅಥವಾ ಇನ್ಯಾವುದೇ ಧರ್ಮ ಇದ್ರೂ ಕೂಡ ಅವರೆಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಫ್ಯಾಕ್ಟರಿಯಲ್ಲಿ ಕತ್ತರಿ, ಸೂಜಿ ಒಂದೇ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತೆ. ಕತ್ತರಿ ಕಟ್ ಮಾಡೋ ಕೆಲಸ ಮಾಡುತ್ತೆ, ಅಂದರೆ ಬೇರ್ಪಡಿಸುತ್ತೆ, ಬಟ್ ಸೂಜಿ ಹೊಲಿಯೋ ಕೆಲಸವನ್ನು ಮಾಡುತ್ತೆ. ಬಿಜೆಪಿಗರು ಅದೇ ರೀತಿಯಾಗಿ ಒಂದೇ ರಾಜ್ಯದಲ್ಲೇ ಇರೋದು ನಾವು ಅವರು, ಆದರೆ ಅವರು ಒಡೆಯೋ ಕೆಲಸವನ್ನು, ಕಟ್ ಮಾಡೋ ಕೆಲಸವನ್ನು, ಒಡಕ್ಕೆ ತಂದಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಎಲ್ಲ ಧರ್ಮಗಳನ್ನು ಒಟ್ಟುಗೂಡಿಸೋ ಕೆಲಸವನ್ನು, ಹೊಲಿಯುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಬಿಜೆಪಿಗರು ಪದೇ ಇದೇ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಬರೀ ಹಿಂದೂ ಅಂತ ಹೋಗ್ತಿದ್ದಾರೆ. ನಾವು ಬರೀ ಹಿಂದೂ ಅಂತ ಹೋಗ್ತಾ ಇಲ್ಲ, ಹಿಂದೂ ಮುಸ್ಲಿಂ ಅವರನ್ನ ಒಂದು ಮಾಡೋ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ನವ್ರು ಮಾಡೋ ಕೆಲಸ ಇದು, ಬಟ್ ಬಿಜೆಪಿಯವ್ರು ಮಾಡೋ ಕೆಲಸ ಕತ್ತರಿಯ ಕೆಲಸ ಏನಿದೆಯೋ ಆ ಕೆಲಸವನ್ನ ಬಿಜೆಪಿಯವ್ರು ಮಾಡ್ತಾರೆ, ಕಟ್ ಮಾಡ್ತಾರೆ, ಒಡಕುಗಳನ್ನ ಉಂಟು ಮಾಡ್ತಾರೆ, ಧರ್ಮಗಳ ಮಧ್ಯೆ ತಂದಿಡೋ ಕೆಲಸ ಮಾಡ್ತಾರೆ ಅಂತ. ಬಿಜೆಪಿಯಿಂದ ಎಸ್.ಟಿ. ಸೋಮಶೇಖರ್ ಉಚ್ಚಾಟನೆ ಆಗಿರುವಂತಹ ವಿಚಾರಕ್ಕೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್.ಟಿ. ಸೋಮಶೇಖರ್ಗೆ ಅಲ್ಲಿಗೆ ಹೋಗಬೇಡ ಅಂತ ಹೇಳಿದ್ದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರೋದು. ಎಸ್.ಟಿ. ಸೋಮಶೇಖರ್ ಈಗಾಗಲೇ ಶಿವರಾಮ್ ಹೆಬ್ಬಾರ್ ಇಬ್ರು ಕೂಡ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ. ಸಿಪಿ ಯೋಗೇಶ್ವರ್ ಮತ್ತೆ ಕಾಂಗ್ರೆಸ್ಸಿಗೆ ಬಂದ್ರು. ಇನ್ನು MTB ಕಥೆ ಏನಾಯ್ತು, ಶ್ರೀಮಂತ್ ಪಾಟೀಲ್ ಅವರ ಕಥೆ ಏನಾಯ್ತು, ಮಹೇಶ್ ಕುಮಟಳ್ಳಿ ಪರಿಸ್ಥಿತಿ ಹೇಗಿದೆ, ಇದೆಲ್ಲ ಪ್ರಶ್ನೆಗಳನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಟ್ಟಿರೋದು. ಮಾಡಬಾರ್ದು ಮಾಡಿ ಈಗ ಬಾಯಿ ಬಡ್ಕೋತಾ ಇದ್ದಾರೆ. ಎಲ್ಲರೂ ಈಗ ವಾಪಸ್ ಬರ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋದಂಥ ನಾಯಕರ ಪರಿಸ್ಥಿತಿ ಸದ್ಯ ಹೇಗಿದೆ ಅಂತ. ದಳದ ಲೀಡರ್ ನಂಬಿದ್ರೆ ಭವಿಷ್ಯ ಇಲ್ಲ, ನಂಬ್ಕೊಂಡು ಹೋದ್ರೆ ಭವಿಷ್ಯ ಸಿಗಲ್ಲ.
ಜೆಡಿಎಸ್ ಪಕ್ಷ ಅಲ್ಲ, ಅದೊಂದು ಕುಟುಂಬ. ಜೆಡಿಎಸ್ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ. ಈಗಾಗಲೇ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋದವರೆಲ್ಲ ಮತ್ತೆ ಕಾಂಗ್ರೆಸ್ಸಿಗೆ ವಾಪಸ್ ಆಗ್ತಾ ಇದ್ದಾರೆ. ಜೆಡಿಎಸ್ ನಂಬ್ಕೊಂಡು ಹೋದ್ರೆ ಅಂತೂ ಉಳಿಗಾಲ ಇಲ್ಲ, ಭವಿಷ್ಯ ಇಲ್ಲ. ಯಾಕೆಂದ್ರೆ ಜೆಡಿಎಸ್ ಒಂದು ಪಕ್ಷ ಅಲ್ಲ, ಒಂದು ಕುಟುಂಬ ಅದು ಅಂತೇಳಿ ಕುಟುಂಬ ರಾಜಕಾರಣದ ವಿರುದ್ಧ ಕೂಡ ಹರಿಹಾಯ್ದಿದ್ದಾರೆ. ಈಗ ಸೋಮಶೇಖರ್, ನಾನು ಹಿಂದೆ ಹೇಳಿದ್ದೆ ಅಸೆಂಬ್ಲಿಲೇ ಇದನ್ನೆಲ್ಲ ನೆನ್ಪಿಟ್ಕೊಡಿ, ಎಲ್ಲ ಸಮಾಧಿ ಆಗೋಯ್ತಿದೆ. ಮೊನ್ನೆ ಸುಧಾಕರ್ ಎಲ್ಲ ಹೇಳೋರೆ MP, ಅಯ್ಯೋ ಸೇರ್ಕೊಂಡು ನನ್ನ ಸಮಾಧಿ ಮಾಡ್ಬಿಟ್ರು ಅಂತೆಲ್ಲ ಟಿವಿಲೆಲ್ಲ ಹೇಳೋರು, ಟಿವಿಲಿ ಸುಧಾಕರ್. ಈಗ ಸೋಮಶೇಖರ್ ಏನಾಯ್ತು, ಹೆಬ್ಬಾರ್ ಏನಾಯ್ತು, ಯೋಗೇಶ್ ನನ್ನ ಮೇಲೆ ಬೀಸಿ ಏನಾಯ್ತು, ಯೋಗೇಶ್ ಕತೆ ಬಂದು ಕಾಂಗ್ರೆಸ್ಸಿಂದನೇ ನಿಂತ್ಕೊಂಡು, ಈ ಕಾಂಗ್ರೆಸ್ ಗತಿ, ಕಾಂಗ್ರೆಸ್ಸಿಂದನೇ ಮೊದಲು ಇದ್ದಿತ್ತು. ಹಂಗೆ ಈಗ KR ಪೇಟೆನ ಇದು MTB ನಾಗರಾಜು ಏನದ, BC ಪಾಟೀಲ್ ಏನದ, ರಾಯಚೂರು ಮಸ್ಕಿ ಏನಾಯ್ತು, ನಾರಾಯಣಗೌಡ ದಡದಿಂದ ಹೋದ ಅವನು, ದಡದಿಂದ ಅದು ಬಿಡಿ. ಇವನ್ನ ನಮ್ಮ ಶ್ರೀಮಂತ್ ಪಾಟೀಲ್ ಅಂತ ಇತ್ತು ಬೆಳಗಾಮಲ್ಲಿ. ಇನ್ನೊಬ್ಬ ನಮ್ಮ ಸೌದಿ ಮೇಲೆ ನಿಂತವನು ಯಾರೊಬ್ಬ ಇದ್ದ, ಮಹೇಶ್ ಕಮ್ಟಳ್ಳಿ ಎಲ್ಲ ಯಾರ ಒಂದು 3-4 ಜನ ಇದ್ದಾರೆ. ಇಲ್ಲಿ ರಾಜರಾಜೇಶ್ವರಿ ಒಬ್ಬ ಗೆದ್ದಿದ್ದ, ಈಗ ನಮ್ಮಲ್ಲಿ ಬಿಟ್ಬಿಟ್ಟು. ಏನಾದ ಒಂದು ಪರಿಸ್ಥಿತಿ, ಅಯ್ಯೋ ನನ್ನ ಸಾಯಿಸ್ಬಿಡ್ತಾರೆ ಅಂತಾರಂತೆ ಬೆಳಗ್ಗೆ ಇದ್ರೆ. ಮಾಡಬಾರ್ದು ಮಾಡ್ಬಿಟ್ಟು ಈಗ ಅಂತೆ ಸದ್ಯ ಅಂದ್ ಕೆಲವರು ಹೋಗಿದ್ದೇ ಒಳ್ಳೇದಾಯ್ತು. ಈಗ ಮಿಕ್ಕಿದವ್ರಿಗೆ ಬುದ್ಧಿ ಬಂದ, ಅವರೆಲ್ಲರೂ ಓದೋರು ಯಾರು ಓದಿದಾರಲ್ಲ, ಈ ಕಾಂಗ್ರೆಸ್ಸೇ ಸರಿ ಅಂತ ಎಲ್ಲ ತೀರ್ಮಾನ ಮಾಡ್ಕೊಂಡು ಬಂದೆ. ಡೈಜೆಸ್ಟ್ ಮಾಡ್ಕೊಳಕ್ ಆಗೋದಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ದಳದವ್ರಿಗೂ ಅಷ್ಟೇ. ನಾನು ಇವತ್ತು ನಿಮ್ಮ ಮುಖಾಂತರ ದಳದ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಲೀಡ್ಗಳು ನಂಬ್ಕೊಂಡ್ರೆ ನಿಮಗೆ ಭವಿಷ್ಯ ಇಲ್ಲ. ನೀವು ಯಾವುದೇ ಲೀಡರ್ ಮಾಡಿಕೊಳ್ಳಿ, ನಾನು ಹಿಂದೆ ಅದೊಂಥರ ಫ್ಯಾಮಿಲಿ, ಪಕ್ಷ ಅಲ್ಲ ಅದು, ಅದೊಂದು ಕುಟುಂಬ. ಅವರೆಲ್ಲ ಗೆದ್ದಿರೋರೆಲ್ಲ ಇದು ಪಕ್ಷದಿಂದ ಯಾರು ಗೆದ್ದಿಲ್ಲ. ಈಗ GT ದೇವೇಗೌಡ ಗೆದ್ದಿರ್ಬೋದು, ಇಲ್ಲಾಂದ್ರೆ ಚಿಕ್ಕನಾಯಕನಹಳ್ಳಿ ಕ್ಯಾಂಡಿಡೇಟ್ ಇರ್ಬೋದು, ಯಾರೇ ಗೆದ್ದಿರ್ಬೋದು. ಅವ್ರು ಯಾರು ನಿಮ್ಮ ಹಾಸನ ಜಿಲ್ಲೆ ಒಂದಷ್ಟು ಫ್ಯಾಮಿಲಿ ಬಿಟ್ಟರೆ ಮಿಕ್ಕಿದ್ದು ಯಾರು ಕೂಡ ಇಲ್ಲ. ನನ್ನ ತಮ್ಮನ ಮೇಲೆ ಹಾಕ್ಬೇಕು ಅಂತ ದೊಡ್ಡ ತಂತ್ರ ಮಾಡಿದ್ರು. ಈಗ